ರಾಯಬಾಗ ತಾಲೂಕಿನ ನೀಲಜಿ ಗ್ರಾಮದ ಯುವಕ ನೊಂದ ವೃದ್ಧರ ಅಂಗವಿಕಲರ ಬಡ ಕುಟುಂಬಗಳಿಗೆ ಆಶಾ ಕಿರಣರಾಗಿದ್ದಾರೆ. ನೀಲಜಿ ಗ್ರಾಮದ 3ನೇ ವಾರ್ಡಿನ ಸದಸ್ಯರಾದ ಸಂತೋಷ್ ಗ್ರಾಮದ ನೊಂದ ವೃದ್ಧೆಯರ ಅಂಗವಿಕಲರಿಗೆ ಸಹಾಯ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಸಿಗುವ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲರ ವೇತನ ಪಡೆಯಲು ಕಚೇರಿಗೆ ಅಲೆದಾಡಿ ಬೇಸತ್ತು ಕೊನೆಗೆ ಸಂಬಂಧಪಟ್ಟ ಕಚೇರಿಯ ಏಜೆಂಟರ ಬಳಿ ಹೋಗಿ ನಮ್ಮ ವೃದ್ಧಾಪ್ಯ ವೇತನ ಮಾಡಿಕೊಡಿ ಎಂದು ಕೇಳಿದಾಗ 5,000ದಿಂದ 6,000 ರೂಪಾಯಿ ಕೊಡಬೇಕು ಎಂದಾಗ ನಮ್ಮ ಹತ್ತಿರ ಅಷ್ಟು ಹಣವಿಲ್ಲ ಎಂದರೆ ನಿಮ್ಮ ವೇತನ ಆಗೋದಿಲ್ಲ ಎಂದು ಏಜೆಂಟರು ಹೇಳಿದರು. ಇನ್ನು ನಮಗೆ ಆ ದೇವರೇ ದಾರಿ ತೋರಿಸಬೇಕು ಎಂದು ಮನೆಯಲ್ಲಿ ಕುಳಿತ ವೃದ್ಧರನ್ನ ಮತ್ತು ಅಂಗವಿಕಲರನ್ನ ಗ್ರಾಮದಲ್ಲಿ ಗುರುತಿಸಿ ಅವರ ಮನೆಗೆ ತೆರಳಿ ಸ್ವಂತ ಖರ್ಚಿನಿಂದ ಗ್ರಾಮದ 10 ವೃದ್ಧ ಅಂಗವಿಕಲರಿಗೆ ಸರ್ಕಾರದಿಂದ ಸಿಗುವ ವೃದ್ಧಾಪ್ಯ ವೇತನ ಮಂಜೂರು ಮಾಡಿಕೊಟ್ಟಿದ್ದಾರೆ. ಈಗ ಸಂತೋಷ್ ಮೋರೆ ಅವರ ಬಾಳಿಗೆ ಆಶಾ ಕಿರಣವಾಗಿದ್ದಾರೆ. ಇಂದು ಕುಡಚಿ ಮತಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣ ಅವರ ಕೈಯಿಂದ ವೃದ್ಧಾಪ್ಯ ವೇತನ ಮತ್ತು ಅಂಗವಿಕಲ ವೇತನ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಮಗಂದ್ರಿ ಈಗ ಸಂತೋಷನ ಮಾಡಿಕೊಟ್ಟಿದ್ರಿ. ಇಲ್ಲ ನಿಮಗೆ ಬೇರೆದವ್ರು ಕೇಳೋಣ ಏನಂತೀರು ಪೆನ್ಷನ್ ಮಾಡಿ ರೊಕ್ಕ ಬೇಡಿದ್ರಿ ನಾವು ಮಾಡಿಸ್ಕೊಂಡಿಲ್ರಿ. ಎಷ್ಟು ಬೇಡಿರಿ? 5,000 ರೂಪಾಯಿ ಬೇಡಿರಿ. 5,000 ರೂಪಾಯಿ ಪೆನ್ಷನ್ ಮಾಡಿ ಕೊಡೋಕೆ 5,000 ರೂಪಾಯಿ ಬೇಡ್ರಿ. ಈಗ ಇವ್ರು ಎಷ್ಟು ಕೇಳಿದ್ರಿ? ಅವ್ರು ಏನು ರೊಕ್ಕ ಬೇಡಿಲ್ರಿ, ಅವ್ರು ರೊಕ್ಕ ತೊಗೊಂಡಿಲ್ರಿ. ಈಗ ಎಷ್ಟು ಜನಕ್ಕೆ ಮಾಡಿಕೊಟ್ಟಾರೆ? ಈಗ ಪೈಲೆ ಮಾಡಿದಾರಿ ಒಂದು 6-7 ಜನಕ್ಕೆ ರೀ, ಮತ್ತು ಈಗ ಮಾಡಿದಾರೆ 4 ಜನಕ್ಕೆ. ಇವತ್ತಿಗೆ ಏನು ಅನ್ಸುತ್ತೆ? ಸಂತೋಷ ಐತ್ರಿ. ನಾವು ಏನು ಮಾಡೋಣ್ರಿ, ನಾವು ಬಡವ್ರದಾರು ನಾವು ಆಗೋದಿಲ್ಲ ಅಂದೀವ್ರಿ. ಇರ್ಲಿಪ್ಪ ನಾವು ಮಾಡ್ಕೊಳ್ಳೋದಿಲ್ಲ ಅಂದೀವ್ರಿ. ಗಪ್ ಮಾಡಿದ್ವಿ ನಾವು ಬಡವ್ರು ತಿನ್ನಕ್ಕೆ ತಿನ್ನೋರು ಎಲ್ಲಿದ್ ಕೊಡು ತಂದೀವ್ರಿ. ಮತ್ತಿಲ್ಲ ಅಷ್ಟು ಆಗ್ಲಿಕ್ಕೆ 4,000 ಕೊಡು 3,000 ಕೊಡು ಅಂದ್ರೆ ನಾವು ಕೊಡಲಿಲ್ಲ. ನಾವು ಮಾಡಿಸ್ಕೊಂಡಿದ್ವಿ. ಈಗ ಸಂತೋಷನ ನಮ್ಮ ಹುಡುಗಂದು ನೋಡಿ ಮಾಡಿ ಕೊಟ್ಟಿದಾರೆ. ಅವ್ರೇನು 10 ಪೈಸೆ ತೊಗೊಂಡಿಲ್ಲ. ಕೈಲಿಂದ ಹಾಕಿ ಮಾಡಿದ್ರೆ ನಾವು ಕಾಗದ ಪತ್ರಕ್ಕೂ ರೊಕ್ಕ ಕೊಟ್ಟಿಲ್ರಿ ಅವ್ರಿಗೆ. ನಮ್ಮ ಅಜ್ಜಂದ್ರೆ ಅವ್ರು ಹಾಕ್ಯಾರ ಕೈಲಿಂದ. ನಿಮ್ಮ ಹೆಸರೇನು ರೀ? ನಮ್ಮ ಹೆಸರು ಬೈನಾರ್ ಕುಂಡಿ ಕುಂಜಿ. 2 ವರ್ಷದಿಂದ ನೀವು ಪೆನ್ಷನ್ ಯಾರು ಮಾಡಿಕೊಟ್ಟಿರ್ಲಿಲ್ಲ ರೀ? ಯಾರು ಇಲ್ಲ ಸರ್. ಸಂತೋಷನ ಮಾಡಿ ಕೊಟ್ಟದಾರ ನೋಡ್ರಿ. ಇಲ್ಲ ಅವಾಗ ಏನಂತೀರಿ ಪೆನ್ಷನ್ ಮಾಡಿಕೊಡೋಣ? ಎಷ್ಟು ಕೇಳ್ತೀರಿ? ಯಾರು ಕೇಳಿರಿ? ಹಿಂಗೆ ಕೇಳಿದಾರೆ. ಅವ್ರ ಹೆಸರು ಏನು ಹೇಳಿದ್ರಿ ಸರ್? ಊರ್ ತಮ್ಮದಲ್ಲಿ ಜಗಳ ಒಬ್ಬರು ಈಗ ಯಾರು ಮಾಡಿಕೊಟ್ರಿ ನಿಮ್ಗೆ? ಸಂತೋಷನ ಮಾಡಿ ಕೊಟ್ಟದಾರ. ಎಷ್ಟು ಜನಕ್ಕೆ ಮಾಡಿಕೊಟ್ರಿ? ಈಗ ನೋಡ್ರಿ 4 ಮಂದಿ ಅವ್ರೇನು ದುಡ್ಡು ಅದ ತೊಗೊಂಡ್ರಿ? ಏನಿಲ್ಲ, 5 ಪೈಸೆ ತೊಗೊಂಡು ನಮ್ಮ ಆದ್ರೂ ಮಾಡಿದಾರೆ. ಆಗೋ 10 ಪೈಸೆ ತೊಗೊಂಡಿಲ್ಲ. ಶಶಿಧರ್ ಕೋಕಟ್ನೂರ್, RJ32 ಕನ್ನಡ ನ್ಯೂಸ್, ಚಿಕ್ಕೋಡಿ.